ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಅಪ್ಪ ಅಮ್ಮ ನಮ್ಮನ್ನು ಈ ಜಗತ್ತಿಗೆ ಪರಿಚಯಿಸಿದವರು, ನಮ್ಮ ಬೇಕು ಬೇಡಗಳನ್ನು ಪೂರೈಸಿದವರು, ಇನ್ನು ಪ್ರತಿ ನಿಮಿಷದಲ್ಲೂ ಕಷ್ಟ ಸುಖದಲ್ಲಿ ನಮ್ಮ ಜೊತೆ ಇರುವವರು ಅಲ್ವಾ. ಆದರೆ ನಾವು ಬೆಳೀತಾ ದೊಡ್ಡವರಾಗ್ತಾ ನಮ್ಮ ಕೆರಿಯರ್, ಫ್ಯಾಮಿಲಿ, ಮಕ್ಕಳು ಅಂತ ಬ್ಯುಸಿ ಆಗಿಬಿಡ್ತೀವಿ. ಈ ಕಡೆ ಅಪ್ಪ ಅಮ್ಮನಿಗೆ ವಯಸ್ಸಾಗ್ತಾ ಮೊದಲ ಹಾಗೆ ಕೆಲಸ ಮಾಡೋದು ಕಷ್ಟ. ಇದ್ರ ಜೊತೆ ಆರೋಗ್ಯದ ಸಮಸ್ಯೆಗಳು, ಮರೆವು, ಕೇಳಿದ್ದನ್ನೇ ಪದೇ ಪದೇ ಕೇಳೋದು, ಹಾಗೆ ಬರ್ತಾ ಬರ್ತಾ ಅವರು ಚಿಕ್ಕ ಮಗುವಿನ ಹಾಗೆ ಆಗಿಬಿಡ್ತಾರೆ ನೋಡಿ. ಆದರೆ ನಮಗೆ ಅವರು ಹೊರೆ ಅಂತ ಅನಿಸೋಕ್ಕೆ ಶುರುವಾಗುತ್ತೆ. ಇನ್ನು ಯಾವುದೇ ಒಂದು ವಸ್ತು ಕೆಲಸಕ್ಕೆ ಬಾರದೇ ಇದ್ದಾಗ ಅದನ್ನು ಒಂದು ಮೂಲೆಯಲ್ಲಿ ಹಾಕೋ ಹಾಗೆ ಅವರು ನಮಗೆ ಬೇಡವಾಗ್ತಾ ಹೋಗ್ತಾರೆ. ಕೊನೆಗೆ ನಮಗೆ ನೋಡ್ಕೊಳ್ಳೋದು ಕಷ್ಟ ಅಂತ ವೃದ್ಧಾಶ್ರಮಕ್ಕೆ ಸೇರಿಸ್ತೀವಿ. ಅಲ್ಲಿ ಬೇಕಾದ ಎಲ್ಲ ಸೌಕರ್ಯಗಳು ಇದೆ ಅಂತ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನಿಸಿದ್ರೂ ಒಂದು ಕಡೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಅಲ್ವಾ. ಖಂಡಿತವಾಗ್ಲೂ ಹೌದು. ಇನ್ನೂ ತನ್ನವರಿಲ್ಲ ಅಂತ ಕೊರಗಿನಲ್ಲಿ ಅವರು ಆಶ್ರಮದಲ್ಲೇ ಈ ಲೋಕ ಬಿಟ್ಟು ಹೋಗ್ಬಿಡ್ತಾರೆ. ಅವರು ಹೋದ್ಮೇಲೆ ನಮ್ಮ ತಪ್ಪಿನ ಅರಿವಾಗುತ್ತೆ. ಆದರೆ ಏನು ಪ್ರಯೋಜನ? ನಾವು ಎಷ್ಟೇ ಪಶ್ಚಾತ್ತಾಪ ಪಟ್ಟರು ಅವರನ್ನು ಕೊನೆಗಳಿಗೆಯಲ್ಲಿ ನಮ್ಮ ಹತ್ರ ಇಟ್ಕೊಳ್ಳಿಲ್ವಲ್ಲ ಅನ್ನೋ ಪಾಪ ಪ್ರಜ್ಞೆ ಮಾತ್ರ ಕಾಡದೆ ನಮ್ಮನ್ನು ಬಿಡೋಲ್ಲ ನೋಡಿ. ಈಗ ನನಗೆ ಒಂದು ಮಾತು ನೆನಪಾಗ್ತಾ ಇದೆ. ಒಬ್ಬ ವ್ಯಕ್ತಿ ತನ್ನ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕು ಅಂತ ಕರ್ತ್ಕೊಂಡು ಹೋಗ್ತಾನೆ. ಅಲ್ಲಿ ವೃದ್ಧಾಶ್ರಮ ನಡೆಸ್ತಿದ್ದ ಆಕೆ ಕೇಳ್ತಾಳೆ, ಯಾಕೆ ನೀನು ನಿಮ್ಮ ಅಮ್ಮನ್ನ ಸೇರಿಸ್ಬೇಕು ಅಂತ ಬಂದಿದ್ದೀಯಾ ಅಂತ. ಆಗ ಅವನು ಹೇಳ್ತಾನೆ, ದಿನ ಬೆಳಗಾದರೆ ನನ್ನ ಹೆಂಡತಿ ನಮ್ಮ ಅಮ್ಮನ ಜಗಳ ನೋಡೋಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಕರ್ಕೊಂಡು ಬಂದೆ ಅಂತಾನೆ. ಆಗ ತಕ್ಷಣ ಆಶ್ರಮ ನಡೆಸೋ ಆಕೆ ಕೇಳ್ತಾಳೆ, ನಿನ್ನ ಹೆತ್ತು ಹೊತ್ತು ಸಾಕಿದ್ದಾಳೆ, ಅವಳನ್ನು ಮನೆಯಲ್ಲಿಟ್ಕೊಂಡು ನಿನ್ನ ಹೆಂಡತಿನೇ ಹೊರಗೆ ಕಳಿಸ್ಬೋದಲ್ವಾ ಅಂತ. ಆಗ ಅವನಲ್ಲಿ ಯಾವುದೇ ಉತ್ತರವಿಲ್ಲ. ಹೌದು, ಆ ತಾಯಿ ಹೇಳಿದ್ದು ಸರಿ ಅಲ್ವಾ. ನಮ್ಮ ಹಿಂದೂ ಪುರಾಣಗಳಲ್ಲಿ ಬರೋ ಶ್ರವಣಕುಮಾರನ ಕತೆ ಕೇಳಿದ್ದೇವೆ. ಕುರುಡರಾದ ತನ್ನ ತಂದೆ ತಾಯಿಯನ್ನು ಬುಟ್ಟಿಗಳಲ್ಲಿ ಕೂರಿಸಿ ಒಂದು ಬಿದಿರಿನ ಕೋಲಿಗೆ ಕಟ್ಟಿ ತನ್ನ ಭುಜದ ಮೇಲೆ ಹೊತ್ಕೊಂಡು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗೋದನ್ನು. ಹಾಗಂತ ನಾವೇನು ಶ್ರವಣಕುಮಾರನಾಗೋದೇನು ಬೇಡ. ಅವರ ಮುಪ್ಪಿನಲ್ಲಿ ಅವರಿಗೆ ಆಸರೆಯಾದರೆ ಸಾಕು. ಇನ್ನು ನಮ್ಮ ಹಿರಿಯರು ನಮಗೆ ನಿಜವಾದ ಆಸ್ತಿ. ಇಂದು ನಾವು ಈ ಜಗತ್ತನ್ನು ನೋಡ್ತಾ ಇದ್ದೀವಿ ಅಂದರೆ ಅವರೇ ಕಾರಣ ಅನ್ನೋದನ್ನು ಮರಿಬಾರ್ದು. ನಾವು ಮಕ್ಕಳಿದ್ದಾಗ ನಮಗೆ ಅವರು ನೋಡ್ಕೊಳ್ತಾ ಇದ್ದಾಗೆ ಅವರನ್ನು ನಾವು ನೋಡಿಕೊಂಡ್ರೆ ಸಾಕು. ನಮ್ಮಲ್ಲಿ ಕೂಡ ಹಾಗೆ ನೋಡ್ಕೊಳ್ಳೋರು ಇದ್ದಾರೆ, ಆದರೆ ಕೇವಲ ಬೆರಳೆಣಿಕೆಯಷ್ಟೇ. ಇನ್ನು ನಮ್ಮ ಮಕ್ಕಳು ಇದನ್ನು ಗಮನಿಸ್ತಾ ಇದ್ದಾರೆ, ನಾಳೆ ಅವರೂ ಕೂಡ ಹೀಗೆ ಮಾಡ್ತಾರೆ ಅನ್ನೋ ಚಿಕ್ಕ ಕಾಮನ್ ಸೆನ್ಸ್ ನಮಗಿರೋಲ್ಲ ನೋಡಿ. ಯಥಾತ್ವಂ ತಥಾ ಅಹಂ. ಇಂದು ಅವರು, ನಾಳೆ ನಾವು. ವಯಸ್ಸಾದ ಅಪ್ಪ ಅಮ್ಮ ಬೇಡ ಎನ್ನುವ ಮಾತು ಸಮಾಜದ ನಾಶಕ್ಕೆ ನಾಂದಿ ಹಾಕುವಂತಹುದು ಅನ್ನೋದು ನಮಗೆ ಗೊತ್ತಿಲ್ಲ ಯಾಕೆ. ವೀಕ್ಷಕರೇ, ಇಳಿ ವಯಸ್ಸಿನಲ್ಲಿಯೇ ಅವ್ರಿಗೆ ಬೇಕಾಗಿರೋದು ನಮ್ಮ ಪ್ರೀತಿಯ 2 ಮಾತು, ಮಕ್ಕಳು ಮೊಮ್ಮಕ್ಕಳ ಜೊತೆ ಕಾಲ ಕಳೆಯೋದು ಅಷ್ಟೇ. ವೀಕ್ಷಕರೇ, ನನ್ನ ಈ ಮಾಹಿತಿ ನಿಮಗೇನಾದರೂ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.